ನಮಗೆ ಕಂದಾಯ ಇಲಾಖೆಯಿಂದ ಇಡೀ ರಾಜ್ಯದಲ್ಲಿ ಪೌತಿ ಖಾತೆ, ಹಕ್ಕುಪತ್ರ, ಆಮೇಲೆ ಈ ಕಂದಾಯ ಗ್ರಾಮಗಳು ಇದನ್ನೆಲ್ಲ ನಾವು ತೀರ್ಮಾನಗಳು ಮಾಡಿ ಲಕ್ಷಾಂತರ ಜನರಿಗೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದಾರೆ. ಇದು ಕಂದಾಯ ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರದ ಅತಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅದರ ಮುಂದುವರಿದ ಭಾಗ ತುಮಕೂರಿನಲ್ಲಿ ಸುಮಾರು 1,40,000 ಜನರಿಗೆ ನಾವು ಈಗ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೆವು. ಅದು ನಮಗೆ ಈ 3 ವರ್ಷ ಕಂಪ್ಲೀಟ್ ಆಗ್ತಾಯಿದೆ ಅನ್ನುವಂಥದ್ದು ಕಲ್ಪನೆ ಕೂಡ ಇರಲಿಲ್ಲ ನಮಗೆ. ಯಾವಾಗ ನಮಗೆ 20ನೇ ತಾರೀಕು ಡೇಟನ್ನು ಮುಖ್ಯಮಂತ್ರಿಗಳ ಕಚೇರಿ ಕೊಟ್ಟ ಮೇಲೆ ನಮಗೆ ಅದು ಸಿಂಕ್ರೊನೈಸ್ ಆಗಿಬಿಡ್ತು. 3 ವರ್ಷಕ್ಕೆ ಮೇ 20ಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು, ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಅನ್ನುವಾಗ ಇದನ್ನು ಒಂದು ರೀತಿಯಲ್ಲಿ 3 ವರ್ಷದ ಸಾಧನೆಯನ್ನೇ ಮಾಡ್ಬೋದಲ್ಲ ಅಂಥೇಳಿ ನಾವು ಆ ರೀತಿ ಮಾಡ್ಕೊಂಡಿದ್ದೇವೆ. ಸಾಧನೆಗಿನ್ನ ಹೆಚ್ಚಾಗಿ ನಮ್ಮ ಕಂದಾಯ ಇಲಾಖೆ ಕಾರ್ಯಕ್ರಮ ಮುಖ್ಯವಾಗಿ ನಡೆಯುತ್ತೆ. ಸರ್, ತಾವು ಕೂಡ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದೀರಿ. ಸರ್ಕಾರ 3 ವರ್ಷ ಆಯ್ತು ಬಂತು. ಪ್ರಣಾಳಿಕೆಯಲ್ಲಿ ಎಷ್ಟು ಘೋಷಣೆ ಮಾಡಿದ್ರು ಅಷ್ಟು ಪ್ರಣಾಳಿಕೆ ಭರವಸೆಗಳು ಈಡೇರಿದೆಯಾ ಸರ್? ಇಲ್ಲ, ಈಗ ಮೋರ್ ದ್ಯಾನ್ 50% ಆಗಿದೆ. ಇನ್ನು 2 ವರ್ಷದಲ್ಲಿ ಏನು ನಾವು ಮಾಡಬೇಕಾದದ್ದನ್ನೆಲ್ಲ ಮಾಡ್ತೇವೆ. ಹಾಗಾಗಿ ಈಗ ಅದಕ್ಕೂ ಕೂಡ ಒಂದು ರಿವ್ಯೂ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದನ್ನು ಈಗ ಸದ್ಯದಲ್ಲೇ ಮಾಡ್ತೀವಿ. ಸರ್, ಕೇರಳದಲ್ಲಿ ಸರ್ ಈಗ ಇದು ತಮಿಳುನಾಡಲ್ಲಿ ಕುದುರೆ ವ್ಯಾಪಾರ ಶುರುವಾಗಿದೆ ಸರ್. ನಿಮ್ಮ ಶಾಸಕರನ್ನೆಲ್ಲ ಕೂಡ ಬೈ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಏನೋ ಒಂದು ರೆಸಾರ್ಟ್ ಬೇರೆ ಶಿಫ್ಟ್ ಮಾಡ್ತಿದ್ದಾರೆ ಸರ್. ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ನಮಗೆ ಯಾವ ವ್ಯಾಪಾರನೂ ಗೊತ್ತಿಲ್ಲ. ಕುದುರೆ ವ್ಯಾಪಾರನೂ ಗೊತ್ತಿಲ್ಲ, ಯಾವ ವ್ಯಾಪಾರನೂ ಗೊತ್ತಿಲ್ಲ. ವೆಸ್ಟ್ ಬೆಂಗಾಲ್ ಫಲಿತಾಂಶ ನೋಡಿದಾಗ ಇದಕ್ಕೆ SIR ಕಾರಣ ಅನ್ನೋ ರೀತಿ ಚರ್ಚೆಗಳು ನಡೀತಾ ಇದೆ. ರಾಜ್ಯ ಸರ್ಕಾರ ಕಳೆದ ಫೆಬ್ರವರಿಯಲ್ಲಿ ಕೂಡ ಕ್ಯಾಬಿನೆಟ್ನಲ್ಲಿ SIR ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈಗೇನು SIRನ ವಿರೋಧಿಸ್ತೀರಾ ಅಥವಾ ಲೀಗಲಿ ಫೈಟ್ ಮಾಡ್ತೀರಾ, ಹೇಗೆ ಸರ್? ಇಲ್ಲ, ನಿನ್ನೆ ದಿವಸ ನಾನು SIR ಬಗ್ಗೆ ಸಭೆ ಕರೆದಿದ್ದರು. ನಾನು ಹೋಗೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಆದರೆ ವೆಸ್ಟ್ ಬೆಂಗಾಲ್ನಲ್ಲಿ SIRನ ಮ್ಯಾನಿಪ್ಯುಲೇಟ್ ಮಾಡಿರೋ ಕಾರಣಕ್ಕಾಗಿಯೇ ಸರ್ಕಾರ ಹೋಯಿತು. 100 ಸೀಟ್ಗಳಲ್ಲಿ BJPಯವರು 5,000 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಅಷ್ಟರೊಳಗಡೆ ಗೆದ್ದಿರುವಂಥದ್ದು 5,000 ಮತದ ಒಳಗಡೆ ಗೆದ್ದಿರುವಂಥದ್ದು 100 ಸೀಟ್ ಅಂತ ಹೇಳ್ತಾರೆ. ಅದಕ್ಕೆ ವಿಶ್ಲೇಷಣೆ ಮಾಡೋರು SIRನಿಂದ ಆಗಿರ್ಬೋದು ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಬಹುಶಃ ಅದನ್ನು ಇನ್ನೂ ಕೆಲವು ದಿವಸ ಹೋದ ಮೇಲೆ ಅದು ಕ್ಲಾರಿಟಿ ಬರುತ್ತೆ. ಈಗ ನಮ್ಮ ರಾಜ್ಯದಲ್ಲಿ ಕೂಡ ಈಗ SIR ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನಾವು ಕೂಡ ಎಚ್ಚರಿಕೆಯಾಗಿರಬೇಕು ಅನ್ನುವಂಥ ಮಾತು. ಯಾಕೆಂದರೆ ಇಲ್ಲೇನಾದರೂ ಆ ರೀತಿ ನಡೆಯೋದಾದರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯಗಳು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದರು. ಈಗಾಗಲೇ ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗು ಭಾಳಷ್ಟು ಕಡೆ 100% ಆಗಿದೆ. ಇನ್ನೂ ಕೆಲವು ಕಡೆ ಆಗಬೇಕು. ಅದು ಕಂಪ್ಲೀಟ್ ಆದಮೇಲೆ ಒಂದು ಚಿತ್ರ ಬರುತ್ತೆ. ನಾವು ಎಲ್ಲ ನಮ್ಮ ಪಕ್ಷದವರಿಗೆ ನಾವು ಸಲಹೆಗಳನ್ನು ಕೊಟ್ಟಿದ್ದೇವೆ. BLAಗಳಿಗೆಲ್ಲ ನೀವು ಹೋಗಿ ಇದನ್ನು ಮಾನಿಟ್ರ್ ಮಾಡಬೇಕು, BLOಗಳ ಹತ್ರ ಹೋಗಿ ಚರ್ಚೆ ಮಾಡಬೇಕು, ಡಿಲೀಷನ್ನು ಅಡಿಷನ್ ಇದ್ದರೆ ಅದನ್ನೆಲ್ಲ ಮಾನಿಟ್ರ್ ಮಾಡಬೇಕು ಅಂತೇಳಿ ಈಗಾಗಲೇ ಪಕ್ಷ ನಮ್ಮ ಕಾರ್ಯಕರ್ತರಿಗೆ ತಿಳಿಸಿದೆ. BLAಗಳಿಗೆ ಅದನ್ನು ಅವ್ರು ಮಾಡ್ತಾರೆ. ಸರ್, ಈಗ ಮೇ 20ಕ್ಕೆ ಸಾಧನಾ ಸಮಾವೇಶ ಆಗುವುದರೊಳಗಡೆ ಈ ಕ್ಯಾಬಿನೆಟ್ ರೀಶಫಲ್ಲು ಬೇರೆ ವಿಚಾರಗಳಿಗೆಲ್ಲ ಎಲ್ಲಕ್ಕೂ ಗೊಂದಲ ಕೆರೆ ಬೀಳುತ್ತೆ ಸರ್. ನೀವು ಎಲ್ಲೋದ್ರೂ ಕಡೆಗೆ ಅಲ್ಲಿಗೆ ಬರ್ತೀರಾ. ನಾನು 100 ಸತಿ ಹೇಳಿದ್ದೀನಿ ಇದೆಲ್ಲ ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಕ್ಕಂಥದ್ದು ಅಂತ. ಈಗಲೂ ಹೇಳ್ತೀನಿ 101ನೇ ಸಾರಿ ಹೈಕಮಾಂಡೇ ತೀರ್ಮಾನ ಮಾಡೋದು. ಥ್ಯಾಂಕ್ ಯು. ಸರ್, CM